ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪ್ರಸ್ತುತ ಮಡಿಕೇರಿಯ ವಿದ್ಯಾನಗರದಲ್ಲಿ ವಾಸವಾಗಿರುವ ಮೂಲತಃ ಬಿಟ್ಟಂಗಾಲ ಬಾಳುಗೋಡು ಗ್ರಾಮದ ಕಲ್ಲಿಕಂಡ ಸುರೇಶ್ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಸರ್. ಸೇನಾ ಜೀವನದ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೀರಿ. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಕುರಿತು ಹೇಳಿ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ? ನಾನು ಬಿಟ್ಟಂಗಲ ಗ್ರಾಮದ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ನನ್ನ ವಿದ್ಯಾಭ್ಯಾಸ ವಿರಾಜಪೇಟೆ ಜೂನಿಯರ್ ಕಾಲೇಜಲ್ಲಿ ಮುಗಿಯಿತು 1985ರಲ್ಲಿ. ಅಲ್ಲಿಂದ ನನಗೆ ಒಂದು ಆಸೆ ಇತ್ತು ಸೈನ್ಯಕ್ಕೆ ಸೇರಬೇಕೆಂದು. ಆಮೇಲೆ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಾ ಅಲ್ಲಿಂದ ಸೇನೆಗೆ ಸೆಲೆಕ್ಷನ್ಗೆ ಹೋಗ್ತಾ ಬರ್ತಾ ಇದ್ದು. ನಿಮಗೆ ಸೇನೆಯ ಸೆಲೆಕ್ಷನ್ ಇದೆ ಅಂತ ಹೇಗೆ ಗೊತ್ತಾಯ್ತು? ಎಲ್ಲಿ ನೀವು ಆಯ್ಕೆಗೊಂಡ್ರಿ? ಪೇಪರಲ್ಲಿ ನೋಡ್ತಾ ಇದ್ದೆ, ಹಾಗೆ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೆ. ಇಲ್ಲಿ ಸೆಲೆಕ್ಷನ್ ಆಗಿಲ್ಲ ಪುನಃ ನಾನು ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ BRO ಆಫೀಸಿನಲ್ಲಿ ಅಲ್ಲಿಂದ ಸೆಲೆಕ್ಷನ್ ಆಯಿತು. ನೀವು ಸೇನೆಗೆ ಸೇರಿದಂಥ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ಅದು ಎಷ್ಟನೇ ಇಸ್ವಿಯಲ್ಲಿ ನಡೆದಿದ್ದು? 1989ರಲ್ಲಿ ಅಲ್ಲಿ ಸೆಲೆಕ್ಷನ್ ನಡೀತಾ ಇತ್ತು. ಅಲ್ಲಿ ಒಂದು ದಿವಸ ಆಲ್ಟ್ ಮಾಡಿ ನಾನು ಸೆಲೆಕ್ಷನ್ ಮಾಡಿ ಅಲ್ಲಿಂದ ಒಂದು 2 ದಿವಸ ಅಲ್ಲೇ ಇರಿಸಿದ್ರು. ಆಮೇಲೆ ನಮಗೆ ವಾರಂಟ್ ಎಲ್ಲ ಕೊಟ್ಟು ನಾವು 4 ಜನರು ಇದ್ದೀವಿ. ಯಾರಿಗೂ ಅಷ್ಟು ಹಿಂದಿ ಗೊತ್ತಿರಲಿಲ್ಲ. 4 ಜನರಲ್ಲಿ ನನಗೆ ಅಲ್ಪ ಸ್ವಲ್ಪ, ನಾನು ಹೋಟೆಲಲ್ಲಿ ಕೆಲಸ ಮಾಡಿದೆ, ನನಗೆ ಹಿಂದಿ ಬರ್ತಾ ಇತ್ತು. ಆ 4 ಜನ ಕರ್ಕೊಂಡು ಟ್ರೈನ್ ಹತ್ತಿ ಮಹಾರಾಷ್ಟ್ರದ ಅಹಮದ್ನಗರಿಗೆ ಹೋಗಿದೆ, ಟ್ರೈನಿಂಗ್ ಸೆಂಟರ್ಗೆ. ಅಲ್ಲಿ 4 ಜನರು ನಾವು ಸಪ್ರೇಟ್ ಆಗಿಬಿಟ್ಟಿದ್ವಿ. ಇಬ್ಬರಾಳು 3 ಜನರು ಆರ್ಮಡ್ ಫೋರ್ಸಿಗೆ ಹೋಯಿತು. ನಾನು ಮೆಕನೈಸ್ ಇನ್ಫೆಂಟ್ರಿಗೆ ಆ ಸೆಂಟ್ರಿಗೆ ಹೋದೆ. ಏನು ಕೆಲಸಗಳಿರ್ತವೆ ಅಲ್ಲಿ? ಅಲ್ಲಿ ನಮಗೆ ಟ್ರೈನಿಂಗ್ ಇರ್ತಿತ್ತು. ಬೆಳಿಗ್ಗೆ 4 ಗಂಟೆ ಹೇಳಬೇಕು. ಎದ್ದ ತಕ್ಷಣ ನಮ್ಮ ಡಿಸಿಪ್ಲಿನನ್ನು ನಾವು ರೆಡಿ ಆಗಬೇಕು. ಲೈನಲ್ಲಿ ಕ್ಲೀನ್ ಎಲ್ಲ ಮಾಡಿ, ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ನಮಗೆ ನಾವೇ ಮಾಡ್ಕೊಳ್ಬೇಕು, ಯಾರು ಬರೋಂಗಿಲ್ಲ. ಮಾಡಿಕೊಂಡು ರೆಡಿಯಾಗಿ ನಾವು ರನ್ನಿಂಗ್ ಎಲ್ಲ ಹೋಗ್ಬೇಕು ಬೆಳಿಗ್ಗೆ PT. ಆಮೇಲೆ ಒಂದು ಅರ್ಧ ಗಂಟೆ ಟೈಮ್ ಸಿಗ್ತದೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಆಮೇಲೆ ನೆಕ್ಸ್ಟ್ ಪ್ರೇಡಿಗೆ ಹೋಗ್ಬೇಕು. ಅಲ್ಲಿ ಮಧ್ಯಾಹ್ನದವರೆಗೆ ಪ್ರೇಡ್ ಇರ್ತದೆ. ವೆಪನ್ ಟ್ರೈನಿಂಗ್ ಎಲ್ಲ ಇರ್ತಿತ್ತು. ಆ ಟ್ರೈನಿಂಗ್ ಎಷ್ಟು ಕಷ್ಟ ಇರ್ತಿತ್ತು? ಆ ಟ್ರೈನಿಂಗಲ್ಲಿ ನಮಗೆ ಅಂದರೆ ಟೈಮೇ ಸಿಗ್ತಿತ್ತಿಲ್ಲ. ಒಂದು ಅರ್ಧ ಗಂಟೆ ಸಿಕ್ಕಿದ್ರೆ ಅಷ್ಟು 10 ನಿಮಿಷದಲ್ಲಿ ನಾವು ಇನ್ನೊಂದು ಪ್ರೇಡಿಗೆ ಬಟ್ಟೆ ಚೇಂಜ್ ಮಾಡಬೇಕಾಗುತ್ತೆ. ಬೂಟು ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು. ಅಲ್ಲಿಂದ ಆ ಪ್ರೇಡ್ ಮುಗಿದ ತಕ್ಷಣ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಬೇಕು. ಒಂದು 10 ನಿಮಿಷದಲ್ಲಿ ಚೇಂಜ್ ಆಗಿ ಆ ಪ್ಲೇಸಿಂದ ಬೇರೆ ಡ್ರಿಲ್ ಇದ್ದರೆ ಡ್ರಿಲ್ ಗ್ರೌಂಡ್ಗೆ ಓಡಬೇಕು. 5 ನಿಮಿಷ ಟೈಮ್ ಕೊಡೋದು. ಓಡ್ಕೊಂಡೇ ಹೋಗ್ಬೇಕು, ಓಡ್ಕೊಂಡೇ ಬರಬೇಕು. ನಡ್ಕೊಂಡು ಹೋದರೆ ಅಲ್ಲಿ ಪನಿಷ್ಮೆಂಟ್ ಸಿಗ್ತದೆ. ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂದರೆ ಅಲ್ಲಿ ಪನಿಷ್ಮೆಂಟ್. ನೀವೀಗ ಹೇಳಿದ್ರಿ ಸಮಯ ಪಾಲನೆ ಮಾಡದಿದ್ರೆ ಪನಿಷ್ಮೆಂಟ್ ಇರ್ತಿತ್ತಂತೆ. ಎಷ್ಟು ಕಠಿಣವಾಗಿರ್ತಿತ್ತು ಪನಿಷ್ಮೆಂಟ್? ಕಠಿಣ ಆಗಿರ್ತಿತ್ತು. ಕೆಲವು ಜನರು ಓಡಿ ಹೋಗ್ಬಿಡ್ತಿತ್ತು ಟ್ರೈನಿಂಗ್ ಹಾರ್ಡ್ ಅಂತ ಹೇಳ್ಬಿಟ್ಟು. ಸರಿ, ನಿಮಗೆ ಈ ತರಬೇತಿ ಎಲ್ಲ ಮುಗೀತು. ಮೊದಲು ಎಲ್ಲಿಗೆ ಆಯ್ಕೆ ಆದ್ರಿ? ಎಲ್ಲಿ ಕೆಲಸಕ್ಕೆ ನಿಯೋಜನೆಗೊಂಡ್ರಿ? ಅಲ್ಲಿ 1 ವರ್ಷ ಟ್ರೈನಿಂಗ್ ಮುಗಿದ ಮೇಲೆ ನಮಗೆ ಯೂನಿಟ್ ಸೆಲೆಕ್ಷನ್ ಮಾಡ್ತಾರೆ. ಯಾವ ಯೂನಿಟ್ಗೆ ಯಾರನ್ನ ಕಳಿಸ್ಬೇಕು ಎಂಬುದು. ನನ್ನನ್ನು 2nd ಮ್ಯಾಕ್ ಇನ್ಫೆಂಟ್ರಿಗೆ ಕಳಿಸಿದರು. ನಮ್ಮ ಯೂನಿಟು ಬಬಿನದಲ್ಲಿತ್ತು. ಅಲ್ಲಿಗೆ ನಾನು ಪೋಸ್ಟಿಂಗ್ ಆಗಿ ಹೋದೆ. ಅಲ್ಲಿ ಆಚರಣೆ ವಿಚಾರಣೆ ನಮಗೆ ಗೊತ್ತಿಲ್ಲ. ಹೋದಾಗೆ ಅಲ್ಲಿ ಭಯಂಕರ ಸೆಕೆ ಇತ್ತು. ಸೆಕೆ ತಡೆಯೋಕ್ಕಾಗೋದಿಲ್ಲ. ಒಂದು ಬನ್ನಿನಲ್ಲಿ ಇರುವಂಥ ಪರಿಸ್ಥಿತಿ. ಅಂಥ ಸೆಕೆ, ಕೋಲ್ಡು ಜಾಸ್ತಿ, ನಮಗೆ ತಡೆಯೋಕ್ಕಾಗೋದಿಲ್ಲ. ಟ್ರೈನಿಂಗ್ ಬೇರೆ. ಅಲ್ಲಿಯ ಡ್ಯೂಟಿಯ ವಿಚಾರ ಭಯಂಕರ ಟಫ್ ಆಗಿತ್ತು. ಪೋಸ್ಟಲ್ಲಿ ಡ್ಯೂಟಿ ಹಾಕೋದು, ನೈಟ್ ಡ್ಯೂಟಿ ಹಾಗೆಲ್ಲ ಇರ್ತಿತ್ತು. ನಂತರ ಭಾರತದ ಯಾವ್ಯಾವ ಭಾಗಗಳಲ್ಲಿ ತಾವು ಕೆಲಸವನ್ನು ನಿರ್ವಹಿಸಿದ್ರಿ? ಬಬಿನದಿಂದ ಪೋಸ್ಟಿಂಗ್ ಬಂತು ನನಗೆ ರಾಜಸ್ಥಾನ್ ಲಾಲ್ಗಢ ಜಟ್ಟ. ಅಲ್ಲಿಗೆ ಪೋಸ್ಟಿಂಗ್ ಕಳಿಸಿದ್ರು. 3 ವರ್ಷ ಇದ್ದೆ. ಅಲ್ಲಿ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳಿತ್ತು? ಸೆಕೆ, ಮರಳುಗಾಡು. ಅಲ್ಲಿ ನಮಗೆ ವರ್ಷಕ್ಕೊಂದ್ಸರಿ ಟ್ರೈನಿಂಗ್ ಎಲ್ಲ ಇರ್ತಿತ್ತು. ಅಲ್ಲಿ ನಡ್ಕೊಂಡು ಹೋಗೋದು ಬಹಳ ಕಷ್ಟ. ಅಲ್ಲಿ ಒಂಟೆ ಜಾಸ್ತಿ. ಏನಾದರೂ ವಸ್ತು ತಕೊಂಡು ಹೋಗ್ಬೇಕಾದ್ರೆ ಒಂಟೆಯಲ್ಲಿ ಹೋಗೋದು. ನಿಮ್ಮ ಜೀವನ ಪರಿಸ್ಥಿತಿ ಹೇಗಿತ್ತು ಆ ಪ್ರದೇಶದಲ್ಲಿ?
ಆ ಪ್ರದೇಶದಲ್ಲಿ ಅಂದರೆ ಬಿರುಗಾಳಿ ಎಲ್ಲ ಬಂದರೆ ಮರಳೆಲ್ಲ ಗಾಳಿಯಲ್ಲಿ ಬರೋದು, ನೀರೆಲ್ಲ ಮಣ್ಣಾಗಿರ್ತದೆ. ಅಲ್ಲೆಲ್ಲ ಭಯಂಕರ ತೊಂದರೆಯಲ್ಲಿ ಇದೆ. ಊಟ ಮಾಡ್ತಾ ಇರುವಾಗ ಮರಳು ಬಂದು ಬಿದ್ದು ಇರ್ತಿತ್ತು, ಊಟ ಮಾಡ್ಲಿಕ್ಕೆ ಆಗ್ತಿತ್ತಿಲ್ಲ. ನೀರು ಕುಡ್ಕೊಂಡು ಇರಬೇಕಿತ್ತು, ನೀರು ಜಾಸ್ತಿ ಕುಡಿಬೇಕು ಅಲ್ಲಿ ಅಂತ ಪರಿಸ್ಥಿತಿ ಇದ್ದೇವೆ. ಮತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆ ನಮ್ಮದು ವೆಹಿಕಲ್ ಇತ್ತಿತ್ತು. ಮತ್ತೆ ರಜೆ ಬಂದ ಮೇಲೆ ಅಲ್ಲಿ ಅದೇ ಜಾಗಕ್ಕೆ ಹೋಗ್ಬೇಕಂದ್ರೆ ತುಂಬಾ ಬೇಜಾರಾಗ್ತಿತ್ತು. ಸೆಕೆ ಜಾಸ್ತಿ, ಚಳಿಯಲ್ಲಿ ಭಯಂಕರ ಚಳಿ, ಹಾಗೆಲ್ಲ ಇರ್ತಿತ್ತು. ನಂತರದಲ್ಲಿ ಇಲ್ಲಿ ಹೋದ್ರೆ ಅಮೃತ್ಸರ್ಗೆ ಪೋಸ್ಟಿಂಗ್ ಆಯಿತು. ಅಮೃತ್ಸರದಲ್ಲಿ 2 ವರ್ಷ ಅಲ್ಲಿ ಯೂನಿಟ್ ಅಲ್ಲಿ ಡ್ಯೂಟಿ ಮಾಡಿದೆ. ಅಲ್ಲಿಯೂ ಅದೇ ರೀತಿ, ಅಂದರೆ ಚಳಿ ಜಾಸ್ತಿ. ಅಮೃತ್ಸರದಲ್ಲಿ ವಾಘಾ ಬಾರ್ಡರ್ ನಜ್ದೀಕ್ ಇತ್ತು ನಮಗೆ. ಅಲ್ಲಿ ಒಂದು 2-3 ಸಾರಿ ಹೋಗಿದ್ದೀನಿ ವಾಘಾ ಬಾರ್ಡ್ರಿಗೆ. ಅಲ್ಲಿ ರಿಟ್ರೀಟ್ ಒಂದು 6 ಗಂಟೆಗೆಲ್ಲ ನಡೀತಿತ್ತು. ಪಾಕಿಸ್ತಾನದವರು ಆ ಸೈಡಲ್ಲಿ ಕೂತಿರ್ತಿದ್ದು, ನಮ್ಮವರು ಈ ಸೈಡಿಂದ ಕೂತಿರ್ತಿದ್ದು ಅಲ್ಲಿ ಫ್ಲಾಗ್ ಮಸ್ಟ್ ಆಗ. ಅಮೃತ್ಸರದಿಂದ ಪೋಸ್ಟಿಂಗ್ ನನಗೆ ಶ್ರೀನಗರ ಕೇರು ಎನ್ನುವ ಜಾಗಕ್ಕೆ ಹೋಗಿದೆ. ಅಲ್ಲಿ ಉಗ್ರವಾದಿದು ಜಾಸ್ತಿ, ಕಾಟ ಜಾಸ್ತಿ. ಅಲ್ಲಿ ಒಂದು ಬೇರೆ ಒಂದು ಟ್ರೈನಿಂಗ್ ಇತ್ತು. ಅಲ್ಲಿ ಅಂದರೆ ಅಲ್ಲಿ ಹೋದವರು ಹೇಗೆ ಇರಬೇಕು ಎಂಬುದಾಗಿ ಅಲ್ಲಿದು ಟ್ರೈನಿಂಗ್ ಬೇರೆ ಇತ್ತು. ಆ ಟ್ರೈನಿಂಗು ಒಂದು ಬೆಟ್ಟದ ಮೇಲೆಲ್ಲ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಸ್ವಲ್ಪ ಸ್ಲೇಡಿಂಗ್ ಆಯ್ತು ಅಂದರೆ ಕೆಳಗೆ ಬೀಳೋದು ಅಂತ ಪರಿಸ್ಥಿತಿಯಲ್ಲೇ ಇದ್ದೆವು. ಅಲ್ಲಿ ಒಂದು ವರ್ಷ ಅಲ್ಲಿ ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗ್ ಮುಗಿದ ಮೇಲೆ ಪುನಃ ಯೂನಿಟ್ಗೆ ಬಂದೆ. ಯೂನಿಟಲ್ಲಿ ಒಂದು 2 ವರ್ಷ. ಯೂನಿಟ್ ಆಗ ರಾಜಸ್ಥಾನಲ್ಲಿ ಇತ್ತು, ಲಾಲ್ಗಢ ಈ ಬಿಕಾನೀರಲ್ಲಿ ಇತ್ತು ಯೂನಿಟ್. ಅಲ್ಲಿ ಹೋಗಿ ಅಲ್ಲಿ ಒಂದು 2 ವರ್ಷ ಇದ್ದ ನಂತರ RR ಬಟಾಲಿಯನ್ಗೆ ಕಳಿಸಿದ್ರು, ರಾಷ್ಟ್ರೀಯ ರೈಫಲ್. ಈ ಶ್ರೀನಗರದ ಬಾಂದಿಪುರ ಸ್ಥಳಕ್ಕೆ ಕಳಿಸಿದ್ರು. ಈ ಶ್ರೀನಗರದಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರೆ ಆಗಿನ ಕಾಲದಲ್ಲಿ ಹೇಗಿತ್ತು ಆ ಊರು, ಅಲ್ಲಿನ ಒಂದು ಪರಿಸ್ಥಿತಿ, ಅದರ ಬಗ್ಗೆ ತಿಳಿಸ್ಕೊಡಿ. ನಾವು ಇರೋ ಟೈಮಲ್ಲಿ ಅಂದರೆ ನಾವೊಂದು ಟೌನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಓಪನ್ ಪ್ಲೇಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇಲ್ಲಿ ಆದರೆ ಒಂದು ಫ್ರೀಡಮಲ್ಲಿ ಹೋಗ್ಬಿಡ್ತೀವಿ. ಅಲ್ಲಿ ಅಂದರೆ ನಮಗೆ ಪ್ರೊಟೆಕ್ಷನ್ ಬೇಕು. ಕೋವಿ ಬುಲೆಟ್ ಪ್ರೂಫ್ ಹಾಕ್ಕೊಂಡು ನಾವೊಂದು 5-10 ಜನರು ಹೋಗ್ಬೇಕು. ಒಬ್ಬರಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದ್ಸರಿ ನಮ್ಮ ಯೂನಿಟ್ ಮೇಲೆ ಅಟ್ಯಾಕ್ ಆಯಿತು. ನಮ್ಮ ಒಳಗಿನ ಪೋಸ್ಟಾಗೆ ಡ್ಯೂಟಿ ಬಂತು ನನಗೆ. ಡ್ಯೂಟಿ ಬರಬೇಕಾದ್ರೆ ಅಲ್ಲಿ ಎಕ್ಸ್ಚೇಂಜಲ್ಲಿ ನನ್ನ ಕರೆದ್ರು, ಬನ್ನಿ ಇಲ್ಲಿ ನೋಡಿ ಅಧಿಕಾರಿ ಒಟ್ಟಿಗೆ ಉಗ್ರವಾದಿಯವರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಅವರು ಅಲ್ಲಿ ಕಾಂಪಿಟೇಷನಲ್ಲಿ ಇದ್ದರು, ಉಗ್ರವಾದಿ ಮತ್ತು ನಮ್ಮ ಅಧಿಕಾರಿ. ನಿಮ್ಮ ಜನರನ್ನು ನೀವು ಕಳಿಸಿ, ನಮ್ಮ ಜನರನ್ನು ಕಳಿಸಿ, ಹಾಗೆ ಕಾಂಪಿಟೇಷನಲ್ಲಿ ಇದ್ದರು. ಆಗ ನಾನು ಅಲ್ಲಿ ಎಕ್ಸ್ಚೇಂಜನಲ್ಲಿ ಈ ಮಾತನ್ನು ಕೇಳಿಕೊಂಡು ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು. ಈ ಮಾತನ್ನು ಕೇಳ್ಬಿಟ್ಟು ನಾನು ಪೋಸ್ಟಿಗೆ ಹೋಗ್ಬಿಡ್ತೀನಿ, ನಮ್ಮ ಡ್ಯೂಟಿ ಪೋಸ್ಟಿಗೆ ಹೋಗ್ಬಿಡ್ತೀನಿ ಅಂತ ನಾನು ಆ ಪೋಸ್ಟಿಗೆ ಹೋದೆ. ಹೋಗಿ 5 ನಿಮಿಷದಲ್ಲಿ ಬೆಟ್ಟದಿಂದ ಫೈರ್ ಬಂತು. ಪಕ್ಕದಲ್ಲಿ ಒಂದು ಜನರೇಟರ್ ರೂಮ್ ಇತ್ತು. ಬಾಂಬೆಲ್ಲ ಬಂದು ಬಿತ್ತು ಅಲ್ಲಿಗೆ. ನನ್ನ ಎದುರುಗಡೆನೆ ಒಂದು ಬಾಂಬ್ ಬಿದ್ದು ಗುಂಡಿ ಆಗಿಬಿಡ್ತು. ಆಮೇಲೆ ನನ್ನೊಟ್ಟಿಗೆ ಇನ್ನೊಂದು 3 ಜನರು ಬರಬೇಕಿತ್ತು ಡ್ಯೂಟಿಗೆ. ಅವ್ರು ಬರಲಿಕ್ಕೆ ಲೇಟ್ ಆಯಿತು. ಬರುವಾಗ ನಾನು ಹೇಳಿದೆ ಅವರಿಗೆ, ನೀವು ಇಲ್ಲೇ ಕೂತ್ಕೊಳ್ಳಿ, ಒಟ್ಟಿಗೆ ಬಂದುಬಿಟ್ಟು ಎದ್ದು ನಿಲ್ಲಬೇಡಿ, ನನ್ನ ಒಟ್ಟಿಗೆ ಕೂತ್ಕೊಳ್ಳಿ ಅಂತ. ಅಂದರೆ ಮೇಲಿಂದ ಫೈರ್ ಬರ್ತಿತ್ತು. ಅಲ್ಲೇ ನಮ್ಮ ಡಾಕ್ಟ್ರು ಒಂದು ಆಫೀಸರ್ ಇದ್ದರು, ಅವ್ರದ್ದು ರೂಮಿಗೆ ಫೈರ್ ಆಗಿ ಸೀಟೆಲ್ಲ ಹೋಲ್ ಮಾಡ್ಕೊಂಡು ಹೋಯಿತು. ಮತ್ತು ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ಎಲ್ಲ ನಷ್ಟ ಆಯಿತು, ಜನರಿಗೆ ಏನಾಗಿಲ್ಲ. ಅದೇ ಫೈರಲ್ಲಿ ಒಂದು ಅಲ್ಲಿಯ ಊರಿನವರಿಗೆ ಒಂದು ಏಟಾಗಿ ಅವರು ಬೊಬ್ಬೆ ಹೊಡಿತಾ ಇದ್ರು. ಆ ಸಮಯದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಮ್ಮ ಪೋಸ್ಟನ್ನು ಚೇಂಜ್ ಮಾಡಿ ಎದುರುಗಡೆ ಇರೋ ಪೋಸ್ಟಿಗೆ ಕಳಿಸಿದ್ರು ನಮ್ಮ ಯೂನಿಟ್ದು. ಅಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟು ಕಷ್ಟ ಆಯಿತು. ಮಧ್ಯದಲ್ಲಿ ಒಂದು ತೋಡಿತ್ತು, ಒಂದು ದಾಟಿ ಹೋಗ್ಬೇಕು. ಮತ್ತೆ ಯಾಗಲೂ ಮಾಡಿ ನೈಟಲ್ಲಿ ಹೋಗಿ ಆ ಕಡೆಯಿಂದ ಫೈರು ನಡೀತಾ ಇತ್ತು, ಮತ್ತು ನಮ್ಮ ಇಲ್ಲಿಂದ ನಮ್ಮ ಸೈಡಿಂದ ಫೈರ್ ನಡೀತಾ ಇತ್ತು. ಆಮೇಲೆ ಬೆಳಿಗ್ಗೆ ನೋಡುವಾಗ ಯಾರನ್ನೂ ಕಾಣ್ತಿದ್ದಿಲ್ಲ ಅಲ್ಲಿ. ನಂತರದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿದ್ದು ನಿಮಗೆ ಯೋಚನೆ ಇದ್ದರೆ ಅವುಗಳ ಬಗ್ಗೆ ತಿಳಿಸ್ಕೊಡಿ. ಹಾಗೆ ನಮ್ಮ RR ಯೂನಿಟಲ್ಲಿ ಯಾರೆಲ್ಲ ರಜಾ ಬಂದಿರ್ತಾರೆ, ನಾನು ಹೆಡ್ಕ್ವಾರ್ಟ್ರಲ್ಲಿ ಇದ್ದೆ ಡ್ಯೂಟಿ ಮಾಡಿಕೊಂಡು. ಹೆಡ್ಕ್ವಾರ್ಟ್ರಿಗೆ ಪ್ರೆಸೆಂಟ್ ಹಾಕ್ತಾರೆ. ಅಲ್ಲಿ ಬಂದವರನ್ನು ನಾವು ಬೇರೆ ಕಂಪನಿಗೆ ಕಳಿಸ್ಬೇಕು. ಹೆಡ್ಕ್ವಾರ್ಟ್ರಿಂದ A ಕಂಪನಿ, B ಕಂಪನಿ, C ಕಂಪನಿ, ಹಾಗೆ 2-3 ಕಂಪನಿ ಇದೆ. B ಕಂಪನಿಯವ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು ಬೇರೆ ಕಡೆಗೆ. ಹಾಗೆ ಹೆಡ್ಕ್ವಾರ್ಟ್ರಿಂದ ನಮ್ಮನ್ನು ಪ್ರೊಟೆಕ್ಷನಿಗೆ ಕರ್ಕೊಂಡು ಹೋದ್ರು. ನಮಗೆ ಒಂದು ಬುಲೆಟ್ ಪ್ರೂಫ್ ಗಾಡಿ ಇತ್ತು, ಆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು. ಹೋಗ್ಬೇಕಾದ್ರೆ ಅರ್ಧ ದಾರಿಯಲ್ಲಿ ಅವರು ID ಇಟ್ಟಿದ್ರು, ಉಗ್ರವಾದಿ ID ಬ್ಲಾಸ್ಟ್ ಮಾಡಿಬಿಟ್ರು ನಮ್ಮ ಗಾಡಿಗೆ.
ಒಂದು 8 ಅಡಿ ಮೇಲೆ ಎತ್ತಿಬಿಟ್ಟು ಕೆಳಗೆ ಬೀಳಿಸಿದ್ರು ಗಾಡಿನ. ಹ್ಮ್ ಹ್ಮ್ ಪುಣ್ಯಕ್ಕೆ ಏನು ತೊಂದರೆ ಆಗಿಲ್ಲ, ನಮಗೆ ಸ್ವಲ್ಪ ಗಾಯ ಆಯಿತು ಅಷ್ಟೇ. ಈ ರೀತಿ 2-3 ಆಪ್ಷನಲ್ಲಿ ಭಯಂಕರ ಇದಾಯಿತು. ಕಣ್ಮುಂದೆ ಈ ರೀತಿಯಾದಂತಹ ಹಲವಾರು ಸನ್ನಿವೇಶಗಳನ್ನ ಎದುರಿಸಿದ್ರಿ, ಉಗ್ರವಾದಿಗಳ ಜೊತೆ ಹೋರಾಟವನ್ನ ಮಾಡಿದ್ರಿ. ಈ ಎಲ್ಲ ಸಂದರ್ಭದಲ್ಲಿ ಯಾವ ಥರ ಅನಿಸಿದ್ಯಾ, ನನಗೆ ಈ ಕೆಲಸ ಆಗಲ್ಲ ಬಿಟ್ಟು ಹೋಗ್ಬಿಡು ಅಂತ ಅನ್ಸಿದ್ದಿದ್ಯಾ? ಮನಸ್ಸಲ್ಲಿ ಆಗ್ತಿತ್ತು, ಆದರೆ ನಾವು ಸೈನ್ಯಕ್ಕೆ ಸೇರಿದ ಮೇಲೆ ನಮಗೆ ಅದ್ರದ್ದೇ ಒಂದು ಧೈರ್ಯ ಬರ್ತಿತ್ತು. ಏನಾದ್ರೂ ಪ್ರಾಣ ಹೋದ್ರೂ ಪರವಾಗಿಲ್ಲ, ಎದುರಿಗೆ ಬರೋವರಿಗೆ ಒಂದು ಏಟು ಕೊಡ್ಲೇಬೇಕು ಅಂತ ಒಂದಲ್ಲಿ ಮನಸ್ಸಲ್ಲಿ ಇರ್ತಿತ್ತು. ಕಾರ್ಗಿಲ್ ಪ್ರದೇಶದ ಕುರಿತು ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ದೇಹರಾದೂನ್ನ ಚಕ್ರೋತ ಜಾಗದಲ್ಲಿ ಆವಾಗ ಪೋಸ್ಟಿಂಗ್ ಇತ್ತು ನಂದು. ಅಂದರೆ ಅಲ್ಲಿ ಟಿಬೆಟ್ ಅವರು ಜಾಸ್ತಿ ಆ ಪ್ಲೇಸಲ್ಲಿ. ಲೇಡೀಸ್ ಇದೆ, ಜೆಂಟ್ಸು ಇದೆ ಆರ್ಮಿಯಲ್ಲಿ. ಅಲ್ಲಿ ನಮ್ಮನ್ನ ಟ್ರೈನಿಂಗ್ಗೋಸ್ಕರ ತಗೊಳ್ತಾರೆ ಅಲ್ಲಿಗೆ. ಅಲ್ಲಿ ನಾ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಈ ಕಾರ್ಗಿಲ್ದು ಇದು ಸ್ಟಾರ್ಟ್ ಆಯಿತು. ಆವಾಗ ನಮ್ಮನ್ನು ಅಮ್ನಿಷನ್ ತರಕ್ಕೆ ಅಂತ ನಮ್ಮ ಇಬ್ಬರನ್ನು ಕಳಿಸಿದ್ರು ನಮ್ಮ ಡಿಪ್ಪೋಗೆ. ಅಲ್ಲಿಂದ ಅಮ್ನಿಷನ್ ಒಂದು ಗಾಡಿ ಫುಲ್ಲು ಲೋಡ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕಿತ್ತು. ಹೊರಡುವಾಗ ನಮ್ಮ ಅಲ್ಲಿ ಶಾಲೆ ಮಕ್ಕಳನ್ನೆಲ್ಲ ರಜೆ ಮಾಡಿಸ್ಬಿಟ್ಟು ನಾವು ಮೂವ್ ಆಗೋ ಟೈಮಿಗೆ ಮಕ್ಕಳನ್ನೆಲ್ಲ ರೋಡ್ ಸೈಡ್ನಲ್ಲಿ ನಿಲ್ಲಿಸ್ಬಿಟ್ಟು ಹೂವಿನ ಮಾಲೆ ಎಲ್ಲ ಹಾಕೋದು, ನೀವೆಲ್ಲ ಮುಂದೆ ಹೋಗಿ ನಾವು ಹಿಂದೆ ಬರ್ತೀವಿ ಅಂತ. ಹಾಗೆ ನಾವು ಲೋಡ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಪಂಜಾಬ್ದು ಒಂದು ಬಾರ್ಡ್ರು ಸಿಗ್ತದೆ. ಅಲ್ಲಿ ಪಂಜಾಬ್ ಅವರು ಟೆಂಟ್ ಹಾಕ್ಬಿಟ್ಟು ನಮಗೆ ಬನ್ನಿ ಆರ್ಮಿಯವರು ಅಂತ ಹೇಳುವಾಗ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಬಡಿಸಿ ನೀವು ಹೋಗಿ, ನಿಮಗೆ ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಒಂದು ಸಪೋರ್ಟ್ ಕೊಡ್ತಿದ್ರು ಅವರು. ಮತ್ತು ಆಮೇಲೆ ನಾವು ಏರ್ಪೋರ್ಟಿಗೆ ನಮ್ಮ ವೆಪನ್ ಎಲ್ಲ ತಗೊಂಡು ಹೋಗಿ ಏರೋಪ್ಲೇನಿಗೆ ಲೋಡ್ ಮಾಡಿ ಆಮೇಲೆ ಮತ್ತೆ ಮೆಸೇಜ್ ಬಂತು ಶಾಂತಿ ಆಯಿತು ಅಂತ. ಮತ್ತೆ ಹೋಗ್ಲಿಕ್ಕೆ ಆಸ್ಪದ ಆಗಿಲ್ಲ. ನಿಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಿ. ನೀವು ಸೇನೆಗೆ ಸೇರುವ ನಿಟ್ಟಿನಲ್ಲಿ ಅವರ ಒಂದು ಪಾತ್ರ ಹೇಗಿತ್ತು, ಅವರ ಒಂದು ಬೆಂಬಲ ಹೇಗಿತ್ತು? ನಮ್ಮ ತಂದೆ ತಾಯಿ ಅಂದರೆ ತುಂಬ ಪೂವರ್ ಆಗಿದ್ರು ಆ ಟೈಮಲ್ಲಿ. ತಂದೆ ಕಳ್ಳಿಕಂಡ ಸೋಮಯ್ಯ, ಕಳ್ಳಿಕಂಡ ನಂಜಾವ ನಮ್ಮ ತಂದೆ ಹೆಸರು. ಇವರು ಅಷ್ಟು ಪೂವರ್ ಆಗಿದ್ರು, ಕೂಲಿ ಕೆಲಸ ಮಾಡಿಕೊಂಡು ನಮ್ಮನ್ನು ಓದಿಸ್ತಿದ್ರು. ಅಷ್ಟು ಬಡತನ ಇತ್ತು. ಆ ಬಡತನನ ಮುಂದಕ್ಕೆ ಬರಬೇಕು, ನಾವು ವಿದ್ಯಾಭ್ಯಾಸ ನಮ್ಮದು ಕಡಿಮೆನೆ, ಇದಕ್ಕಿಂತ ಮುಂದಕ್ಕೆ ಬರಬೇಕು ಅಂತ ನಂದೊಂದು ಪ್ರಯತ್ನ ಇತ್ತು. ಸಾಧನೆ ನಮಗೆ ಮುಂದಕ್ಕೆ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇತ್ತು. ಬೇರೆ ಏನು ಕೆಲಸದಲ್ಲಿ ನಮಗೆ ತುಂಬ ದುಡ್ಡು ಬರೋದಿಲ್ಲ. ಸೇನೆಗೆ ಸೇರಿದರೆ ಒಂದು ಬೆಲೆನೂ ಉಂಟು, ಒಂದು ಗೌರವ ಉಂಟು, ಮತ್ತು ದುಡ್ಡು ಇದೆ. ಆ ರೀತಿ ನಾವೊಂದು ಸೇನೆಗೆ ಸೇರ್ಪಡೆ ಆಗಿದೆ. ಮನೆಯಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಬೇರೆ ಯಾರಿದ್ದಾರೆ? ನನ್ನ ಬಿಟ್ಟರೆ ಅಣ್ಣ ಇದ್ದಾರೆ ಒಬ್ಬರು, ಕಳ್ಳಿಕಂಡ ಕುಟ್ಟಪ್ಪ ಅಂತ. ಮತ್ತೆ ಭೀಮಯ್ಯ ಅಂತ ಇದ್ರು, ಅವರು ಇಲ್ಲ. ಮತ್ತೆ ರಾಜು ಅಂತ ಇದ್ರು, ಅವರು ಇಲ್ಲ, ಡೆತ್ ಆಯಿತು. ನಾವು 4 ಜನರು, ನಾನು ಲಾಸ್ಟ್ ಅವನು. ಇನ್ನು ಸುಮಾರು ಎಷ್ಟು ವರ್ಷಗಳ ಕಾಲ ತಾವು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ? ನಾನು 24 ವರ್ಷ ಸರ್ವಿಸ್ ಮಾಡಿದೆ. ಯಾವಾಗ ಸೇರಿದ್ದು, ಯಾವಾಗ ವಾಪಸ್ ಬಂದಿದ್ದು? ನಾನು ಸೇರಿದ್ದು 1989ರಲ್ಲಿ, ರಿಟೈರ್ಡ್ ಆಗಿದ್ದು 2013. 2013ರಲ್ಲಿ. ನೀವು ಸಾಮಾನ್ಯ ಸೈನಿಕನಾಗಿ ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರಿ? ಸಾಮಾನ್ಯ ಸಿಪಾಯಿ ರ್ಯಾಂಕಿಂದ ಒಂದು ರಿಕ್ರೂಟ್ ಆಗಿ ಸೇರಿ, ಆಮೇಲೆ ಪ್ರಮೋಷನ್ ಆಯಿತು. ನಾಯಕು, ಲಾಸ್ಟ್ ನಾಯಕು, ಹವಲ್ದಾರು, ಆರ್ಡಿನರಿ ನಾಯಕ್ ಸುಬೇದಾರ್ ಆಗಿ ಪ್ರಮೋಷನ್. ನಾಯಕ್ ಸುಬೇದಾರ್ ಆಗಿ ಪ್ರಮೋಷನ್ ಆಯಿತು ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳಿತ್ತು ಅಲ್ಲಿ ಸೇನೆಯಲ್ಲಿ? ನಮಗೆ ಅಂದರೆ ನಮ್ಮ ಒಂದು ಪ್ಲಾಟೂನಲ್ಲಿ ಒಂದು 50-60 ಜನರು ಇತ್ತು. ಅವರ ಒಂದು ಕಮಾಂಡಿಂಗ್ ಆಗಿ ನನಗೆ ನೋಡ್ಕೊಳ್ಳಿಕ್ಕೆ, ರಜಾ ಹೋಗುವಾಗ ನಾವು ಅವ್ರದ್ದು ಹೆಸರನ್ನ ಎಂಟ್ರಿ ಮಾಡೋದು, ಕಂಪನಿಗೆ ತಿಳಿಸೋದು, ಟೆಂಪರರಿ ಡ್ಯೂಟಿಗೆ ಹೋದರೆ ಇಂಥವ್ರು ಟೆಂಪರರಿ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ತಿಳಿಸೋದು, ರಜದಿಂದ ಬಂದವ್ರನ್ನ ಕಂಪನಿಗೆ ತಿಳಿಸೋದು, ಈ ರೀತಿ ಎಲ್ಲ ನಾವು ಜವಾಬ್ದಾರಿಕೆಯಲ್ಲಿ ಇರ್ತಿದ್ವು. ನೀವು ಸೇನೆಗೆ ಸೇರೋದಕ್ಕಿಂತ ಮುಂಚೆ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಬಂಧು ಬಳಗದವರು ಯಾರಾದರೂ ಹೇಳಿರ್ತಾರೆ, ಅಲ್ಲಿ ಹೋದರೆ ಕಷ್ಟ ಇರುತ್ತೆ, ರಜಾ ಸಿಕ್ಕೋದಿಲ್ಲ, ವಾಪಸ್ ಬೇಕು ಅಂತ ಹೇಳಿದಾಗ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಹೋಗಿ ಬಂದ ನಂತರ ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು? ಮನೆಯಲ್ಲಿ 2 ತಿಂಗಳು ರಜಾ ವರ್ಷಕ್ಕೆ ಸಿಗೋದುಂಟು, NLU ಅಂತ. ಮತ್ತು CL ಅಂತ ಒಂದು ತಿಂಗಳು ಸಿಗುತ್ತದೆ. ಇದರಲ್ಲಿ ನಮಗೆ ಯಾವ ಟೈಮಿಗೆ ಅಡ್ಜಸ್ಟ್ ಆಗುತ್ತದೆ ಅದನ್ನು ನೋಡಿಕೊಂಡು ಬರಬೇಕಾಗುತ್ತೆ. ಯೂನಿಟಲ್ಲಿ ಏನಾದರೂ ಬೇರೆ ಒಂದು ಟ್ರೈನಿಂಗ್ ಇದೆ ಅಂಥ ಸಮಯದಲ್ಲಿ ಎಲ್ಲ ಕೊಡೋದಿಲ್ಲ. ಅದನ್ನು ಆ ಕಡೆ ಈ ಕಡೆ ಮಾಡಿಕೊಂಡು ನಾವು ಅಡ್ಜಸ್ಟ್ ಮಾಡಿಕೊಂಡು ರಜೆನ ತಗೊಂಡು ಬರಬೇಕು. ಇನ್ನು ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇಲ್ಲಿ ಕಬಡ್ಡಿ, ವಾಲಿಬಾಲ್ ಅದೆಲ್ಲ
ಸ್ವಲ್ಪ ಆಟ ಆಡ್ತಿದ್ದೆ. ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಸೇನೆಗೆ ಸಂಬಂಧಿಸಿದಂಥ ಪ್ರಶಸ್ತಿಗಳು ಬಂದಿದ್ರೆ ಅವುಗಳ ಬಗ್ಗೆ? ಸೇನೆಯಲ್ಲಿ ನಾವು ರಿಟೈರ್ಡ್ ಆಗೋ ಟೈಮಿಗೆ ಸಿಗಿದ್ದು, ಮತ್ತೆ ಅಲ್ಲಿ ನಮಗೇನೋ ಸಿಕ್ಕಿಲ್ಲ. ರಿಟೈರ್ಡ್ ಆಗಾಗ ನಮ್ಮ ಕಂಪನಿದು ಮತ್ತೆ NCO ಕ್ಲಬ್ಬಿಂದ ಮತ್ತೆ ಕರ್ನಲ್ ಒಂದು ಗಿಫ್ಟ್ ಆಗಿ ಕೊಡ್ತಿದ್ರು. ಇನ್ನು ನಿಮಗೆ ಸೇನೆಗೆ ಸೇರಿದ್ರಿಂದ ಏನೇನು ಉಪಯೋಗ ಆಯ್ತು ಅಂತ ಹೇಳ್ತೀರಾ? ಸೇನೆಗೆ ಸೇರಿದ ಮೇಲೆ ನಮಗೆ ಹಣಕಾಸದು ಒಂದು ತೊಂದರೆ ಇಲ್ಲ, ಇರ್ತದೆ ಸ್ವಲ್ಪ ಅಲ್ಪ ಅಂತೂ ಅಷ್ಟೇನೂ ಇಲ್ಲ. ಮತ್ತೆ ನಮ್ಮ ಪರಿವಾರನ ಚೆನ್ನಾಗಿ ನೋಡ್ಕೊಳ್ಬೋದಿತ್ತು. ಮತ್ತೆ ನಾವು ಈಗ ನಾನು ಒಂದು ಮನೆ ಕಟ್ಟಿದ್ದೀನಿ ಸಾಧಾರಣವಾಗಿ. ಸೇನೆಗೆ ಸೇರೋದು ಹೋದರೆ ನನಗೆ ಕಟ್ಟಲಿಕ್ಕೆ ಆಸ್ಪದ ಆಗ್ತಿತ್ತಿಲ್ಲ. ಅಂದರೆ ಬೇರೆ ಕೆಲಸ ಮಾಡಿಕೊಂಡು ನಾವು ಮನೆ ಕಟ್ಟೋದು, ಮಕ್ಕಳನ್ನು ಓದಿಸೋದು, ಅವ್ರನ್ನ ಮದುವೆ ಮಾಡಿಸೋದು, ಅದೆಲ್ಲ ಭಾಳ ತುಂಬ ಕಷ್ಟ ಆಗ್ಬಿಡ್ತಿತ್ತು. ನಿಮ್ಮ ಮನೆಯಲ್ಲಿ ಈಗ ಯಾರ್ಯಾರು ಇದ್ದೀರಾ? ನಮ್ಮ ಮನೆಯಲ್ಲಿ ಈಗ ನಾನು, ನಮ್ಮ ಚಿಕ್ಕ ಮಗಳು ಇದೆ. ಸೇನೆಗೆ ಹೋಗಿ ಬಂದ ನಂತರ ಈಗ ಯಾವ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಾ? ಸೇನೆಯಿಂದ ಬಂದ ನಂತರ ನಾನು ಇಂಪಾಸಲ್ಲಿ ವರ್ಕ್ ಮಾಡಿದೆ. 1 ತಿಂಗಳು ಇದ್ದೆ. ಅಂದರೆ ಅಲ್ಲಿ ಡ್ಯೂಟಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು. ಸ್ಟ್ಯಾಂಡಿಂಗು ಮತ್ತೆ ಜಾಸ್ತಿ ಸ್ಟ್ಯಾಂಡಿಂಗ್ ಮಾಡ್ಲಿಕ್ಕೆ ಆಗ್ತಿತ್ತಿಲ್ಲ. ಅಲ್ಲಿಂದ ಬಿಟ್ಟೆ ಮಡಿಕೇರಿ ಕ್ಲಬ್ ಮಹೇಂದ್ರದಲ್ಲಿ ಒಂದು 2.5 ವರ್ಷ ಇದ್ದೆ. ಆ ನಂತರ ಕೋರ್ಟಲ್ಲಿ ಒಂದು 2-3 ವರ್ಷ ಇದ್ದೆ. ಆಮೇಲೆ ನಾನು ಮೆಡಿಕಲ್ ಕಾಲೇಜಲ್ಲಿ 1 ವರ್ಷ ಅಲ್ಲಿ ಡ್ಯೂಟಿ ಮಾಡಿದೆ. ಆಮೇಲೆ ನಮ್ಮ ಮಿಸ್ಸಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಕ್ಯಾನ್ಸರ್ ಇದೆಲ್ಲ ಆಗಿ ಅಲ್ಲಿಂದ ಬಿಟ್ಟು ಮಿಸ್ಸಸ್ದು ಟ್ರೀಟ್ಮೆಂಟಲ್ಲೇ ಇದೆ. ಆಮೇಲೆ ಈಗ ಆಕಾಶವಾಣಿಯಲ್ಲಿ ಸೆಕ್ಯೂರಿಟಿಯಾಗಿ ಇದ್ದೀನಿ ಸರ್. ನೀವು ಸೇನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಲ್ತಂತಹ ಒಂದು ಶಿಸ್ತಿನ ಜೀವನ ಕ್ರಮವನ್ನು ಈಗಿನ ಜೀವನ ಶೈಲಿಯಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಸೇನೆಯಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಏಳಬೇಕು. ಅಲ್ಲಿ ನಮ್ಮ ಡಿಸಿಪ್ಲಿನಲ್ಲಿ 4 ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ನಮ್ಮ ಕೆಲಸವನ್ನು ಮಾಡೋದು. ಅದೇ ರೀತಿಯಲ್ಲಿ ನಾವು ಇವಾಗಲೂ ಸಹ ಅದೇ ಟೈಮ್ ಮಾಡ್ತಾ ಇದ್ವಿ. ಇದೇ ರೀತಿ ನಮ್ಮ ಜೊತೆಯಲ್ಲಿದ್ದವರು ಎಷ್ಟೋ ವರ್ಷದಿಂದ ಕಾಣದಂಥ ಅವರು ಎಲ್ಲ ಅವರವರ ಟೈಮಿಗೆ ರಿಟೈರ್ಡ್ ಆಗಿ ಹೋಗಿದಂಥವರು ಈಗ ಕೇರಳದಲ್ಲಿ ಇದ್ದಾರೆ. ಕೆಲವು ಜನರು 20-28 ಜನರು ನನ್ನ ನಂಬರ್ನ ಹುಡ್ಕೊಂಡು ಯಾವ ರೀತಿಯಲ್ಲಿ ಪರಿಚಯ ಮಾಡಿ ಅವರು ನನ್ನನ್ನು ಕೇರಳಕ್ಕೆ ಕರೆದುಬಿಟ್ಟು ಅಲ್ಲಿ ಒಂದು ದಿವಸ ಗ್ಯಾದರಿಂಗ್ ಮಾಡಿದರು. ದೋಣಿಯಲ್ಲಿ ಹೋಗೋದು, ಊಟ ತಿಂಡಿ ಎಲ್ಲ ಖುಷಿಯಲ್ಲಿ ಎಲ್ಲರೂ ಬಂದುಬಿಟ್ಟು ಎಲ್ಲರೂ ವಿಶ್ ಮಾಡಿ, ಇಂಥ ಒಂದು ಜೊತೆ ಸೇರೋದು ನಾವು ಆರ್ಮಿಯಲ್ಲಿ ಇರಬೇಕಾದ್ರೆ ಇದ್ದು. ಈ ಸರಿಯಲ್ಲಿ ನಾವು ಎಲ್ಲರೂ ಜೊತೆ ಸೇರಿ ನಮ್ಮೊಂದು ಖುಷಿಯನ್ನು ಮಾಡ್ಕೊಳ್ಬೇಕು ಅಂತ ಕರೆದಿದ್ರು. ಹೋಗಿದ್ದೆ ನಾನು. ತುಂಬ ಖುಷಿ ಆಯಿತು, ಎಲ್ಲರಿಗೂ ತುಂಬ ಖುಷಿ ಆಯಿತು. ಅವರೊಂದು ಗ್ರೂಪಲ್ಲಿ ಮಾಡಿ ಆ ಗ್ರೂಪಲ್ಲಿ ಮೆಸೇಜ್ ಎಲ್ಲ ಆಗ್ತಾ ಇದ್ದಾರೆ. ಎಷ್ಟೋ ಖುಷಿ ಆಗ್ತದೆ. ನಾವು ಹಳೆ ಜನ ಒಟ್ಟಿಗಿದ್ದವರು, ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಿದ್ದಂಥವರು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತೆಲ್ಲ ಆಗ್ತಿತ್ತು. ಆದರೆ ಅಂಥವ್ರದ್ದು ಈ ಸಮಯದಲ್ಲಿ ಎಲ್ಲ ಒಟ್ಟಿಗೆ ಸಿಗುವಾಗ ಒಂದು ಖುಷಿಯೇ ಬೇರೆ. ಒಂದು ಪರಿವಾರನ ಕಳ್ಕೊಂಡವರು ಈಗ ಸಿಕ್ಕಿದೆ ಅಂತ ಹೇಳುವಾಗ ನಮಗೆ ಇನ್ನೂ ಖುಷಿ ಆಗುತ್ತೆ. ಇನ್ನು ಈಗಿನ ಯುವಕರು ಸೇನೆಗೆ ಹೋಗಲಿಕ್ಕೆ ಬಯಸುವಂಥವರಿಗೆ ನೀವು ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ? ಈಗ ಹೋಗೋದಂದರೆ ನಮಗೆ ಸ್ವಲ್ಪ ಪ್ರಿಪೇರ್ ಆಗಿ ಹೋಗಬೇಕು. ರನ್ನಿಂಗ್ ಅಲ್ಲಿ ಎಲ್ಲ ಪಾಸ್ ಆಗಬೇಕು. ಮತ್ತು ಡಾಕ್ಯುಮೆಂಟಲ್ಲೇ ಕ್ಲಿಯರ್ ಆಗಿರಬೇಕು. ಈ ರೀತಿಯಲ್ಲಿ ಪ್ರಿಪೇರ್ ಆಗಿ ಹೋಗ್ಬೇಕು. ಧನ್ಯವಾದಗಳು ಸುರೇಶ್ ಅವರೇ. ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ನಿಮಗೆ ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ DM. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.